ರಾಜ್ಯದಲ್ಲಿ ಮುಂಗಾರು ವರುಣನ ಆರ್ಭಟ ಹೆಚ್ಚಾಗಿದೆ. ಹೀಗಾಗಿ ಜಲಾಶಯಗಳಿಗೆ ಹರಿದು ಬರ್ತಾ ಇದೆ ಮಳೆ ನೀರು. ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಇದೀಗ ಹೆಚ್ಚಳವಾಗ್ತಾ ಇದೆ. ತುಂಗಭದ್ರಾ ಜಲಾಶಯ, ಲಿಂಗನಮಕ್ಕಿ ಜಲಾಶಯ ಹಾಗೆ ಕೆಆರ್ಎಸ್ ಜಲಾಶಯದಲ್ಲಿ ಒಳ ಹರಿವು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಈಗಾಗಲೇ 40 ಟಿಎಂಸಿ ಇದೆ. ಇಂದಿನ ನೀರಿನ ಮಟ್ಟ 1611.59 ಅಡಿಗಳು ಇರುವಂತದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಒಟ್ಟು 40.805 ಟಿಎಂಸಿ ನೀರು ಈಗಾಗಲೇ ಸಂಗ್ರಹ ಆಗಿದೆ ಡ್ಯಾಮ್ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ 24 ಗಂಟೆಗಳ ಸರಾಸರಿ ಒಳ ಹರಿವು 25,811 ಕ್ಯೂಸೆಕ್. ಇನ್ನು ಸರಾಸರಿ ಹೊರ ಹರಿವನ್ನ ಕೇವಲ 1,195 ಕ್ಯೂಸೆಕ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪ್ರಸ್ತುತ ಒಳ ಹರಿವು ಇರುವಂತದ್ದು ಡ್ಯಾಮ್ನಲ್ಲಿ 24,468 ಕ್ಯೂಸೆಕ್ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಲಿಂಗನಮಕ್ಕಿ ಜಲಾಶಯದಲ್ಲಿ ಒಂದೇ ದಿನಕ್ಕೆ 3 ಅಡಿ ನೀರು ಸಂಗ್ರಹ ಆಗಿದೆ. 77,580 ಕ್ಯೂಸೆಕ್ ಒಳ ಹರಿವಿದೆ. ಇನ್ನು ಹೊರ ಹರಿವನ್ನ ನಾವು ಗಮನಿಸೋದಾದ್ರೆ 2,066 ಕ್ಯೂಸೆಕ್ ಅನ್ನುವಂಥದ್ದು. ಇನ್ನು ಗರಿಷ್ಠ ಮಟ್ಟ 1,819 ಅಡಿ. ಹಾಗೆ ಇಂದಿನ ನೀರಿನ ಮಟ್ಟ 1,781.85 ಅಡಿ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 151.64 ಟಿಎಂಸಿ ಸಾಮರ್ಥ್ಯವನ್ನ ಹೊಂದಿದೆ. ಪ್ರಸ್ತುತ 57.81 ಟಿಎಂಸಿ ನೀರು ಈಗಾಗಲೇ ಸಂಗ್ರಹ ಆಗಿದೆ ಲಿಂಗನಮಕ್ಕಿಯಲ್ಲಿ ಅನ್ನುವಂಥದ್ದು. ಇನ್ನು ಕೆಆರ್ಎಸ್ ಜಲಾಶಯದ ಅಂಕಿಅಂಶಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ 96 ಅಡಿ ದಾಟಿದೆ ನೀರಿನ ಮಟ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗರಿಷ್ಠ ಮಟ್ಟ 124.80 ಅಡಿ. ಹಾಗೆ ಇವತ್ತಿನ ನೀರಿನ ಮಟ್ಟ ಎಷ್ಟಿದೆ ಅಂತಂದ್ರೆ 96.90 ಅಡಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ಕೆಆರ್ಎಸ್ ನಲ್ಲಿ ಒಳ ಹರಿವು 22,055 ಕ್ಯೂಸೆಕ್ ಇದ್ರೆ ಹೊರ ಹರಿವು 1,766 ಕ್ಯೂಸೆಕ್. ಹಾಗೆ ಗರಿಷ್ಠ ನೀರಿನ ಸಂಗ್ರಹದ ಸಾಮರ್ಥ್ಯವನ್ನು ನಾವು ಗಮನಿಸೋದಾದ್ರೆ 49,452 ಟಿಎಂಸಿ. ಪ್ರಸ್ತುತ ನೀರಿನ ಸಂಗ್ರಹ 20,477 ಟಿಎಂಸಿ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ರಾಜ್ಯದಲ್ಲಿ ತಡವಾದ್ರೂ ಇದೀಗ ಮುಂಗಾರು ವರುಣನ ಆರ್ಭಟ ಹೆಚ್ಚಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಹಾಗೆ ಜಲಾಶಯಗಳಲ್ಲೂ ಕೂಡ ನೀರಿನ ಹರಿವು ಹೆಚ್ಚಾಗ್ತಾ ಇದೆ, ನೀರಿನ ಸಂಗ್ರಹ ಹೆಚ್ಚಾಗ್ತಿದೆ ಅನ್ನುವಂಥದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಈಗಾಗಲೇ ಮುಂಗಾರು ಮಳೆಯ ಆರ್ಭಟದಿಂದಾಗಿ ಇದೀಗ ಹೆಚ್ಚಳ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ತುಂಗಭದ್ರಾ ಜಲಾಶಯ ಆಗಿರ್ಬೋದು, ಲಿಂಗನಮಕ್ಕಿ ಜಲಾಶಯ ಆಗಿರ್ಬೋದು, ಹಾಗೆ ಕೆಆರ್ಎಸ್ ಜಲಾಶಯದಲ್ಲಿ ಒಳ ಹರಿವು ಕೂಡ ಇದೀಗ ಹೆಚ್ಚಳ ಆಗಿದೆ.